ಸಾಕಿದ್ದಕ್ಕೆ ಎರಡು. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ ನನ್ನ ಚಾನಲ್ಗೆ ಸಂಚಾರಿ ರಿಷಿ ಮತ್ತೊಂದು ಹೊಸ ವಿಡಿಯೋಲಿ. ಸ್ನೇಹಿತರೆ, ನಾನಿವತ್ತಿದ್ದೀನಿ ರಾಮನಗರ ಹತ್ರ ಇರೋ ಕಣ್ವ ರಿಸರ್ವೇರ್ ಹತ್ರ. ಇಲ್ಲಿ ಕಣ್ವ ಡ್ಯಾಮ್ ಕೂಡ ಹೇಳ್ತಾರೆ. ನೀವು ಬರುವಾಗ ನೋಡಿದ್ರಲ್ಲ ಹೇಗಿತ್ತು ಹಳ್ಳಿ ಸೀನ್ರಿ ಎಲ್ಲ ಅಂತ. ನಿಜವಾಗ್ಲೂ ತುಂಬ ಒಳ್ಳೆಯ ಪ್ಲೇಸ್, ತುಂಬ ಪೀಸ್ಫುಲ್ ಆಗಿದೆ. ಡ್ಯಾಮ್ಗೆ ಆ್ಯಕ್ಚುಲಿ ಎಂಟ್ರಿ ಇಲ್ಲ ಇವತ್ತು ಭಾನುವಾರ, ಸೊ ಹಾಗಾಗಿ ಇಲ್ಲಾಂದರೆ ಅಲ್ಲಿ ಬಿಡ್ತಾರಾ ಇಲ್ವಾ ಅಂತ ಅದು ಕೂಡ ಗೊತ್ತಿಲ್ಲ. ಗೇಟ್ ಹಾಕಿದ್ರು ನೋಡಿದ್ರಲ್ಲ. ತುಂಬ ಚೆನ್ನಾಗಿದೆ ಜಾಗ. ಇವತ್ತು ನಾನು ಇಲ್ಲಿ ಬಂದಿದ್ದೀನಿ. ಇವತ್ತು ಬರೀ ಡೇ ಕ್ಯಾಂಪಿಂಗ್ ಮಾತ್ರ ಮಾಡ್ತೀವಿ. ಬರೋಷ್ಟರಲ್ಲಿ ಮಧ್ಯಾಹ್ನ ಆಗಿದೆ ಆ್ಯಸ್ ಯೂಶುವಲ್. ಸೊ ಮಧ್ಯಾಹ್ನ ಲಂಚ್ ಮಾಡ್ಕೊತಾ ಇದ್ದೀನಿ, ಆಮೇಲೆ ಸನ್ಸೆಟ್ ನೋಡೋಣ ಈವ್ನಿಂಗಲ್ಲಿ. ಬಟ್ ಇವತ್ತೊಂದು ಸ್ಪೆಷಲ್ ಇದೆ ಸ್ನೇಹಿತರೆ ನಿಮಗೆ ತಿಳಿಸೋದಕ್ಕೆ ಅಂತೇಳಿ. ಇವತ್ತು ಆ್ಯಕ್ಚುಲಿ ನನ್ನ ಇನ್ಸ್ಟಾಗ್ರಾಮ್ ವೀಡಿಯೋಲಿ ನೋಡಿ, ಯೂಟ್ಯೂಬ್ ವೀಡಿಯೋ ನೋಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಪಿಂಗ್ ಮಾಡಿ ನನ್ನ ಜೊತೆ ಕಮ್ಯುನಿಕೇಟ್ ಮಾಡ್ಕೊಂಡು ಇವತ್ತು ಬಂದಿದ್ದಾರೆ ಒಂದು ಸ್ಪೆಷಲ್ ವ್ಯಕ್ತಿ. ಅವ್ರದ್ದು ತುಂಬ ಚೆನ್ನಾಗಿದೆ. ಅವ್ರ ಹತ್ರನೂ ಒಂದು ಕ್ಯಾಂಪರ್ ವ್ಯಾನ್ ಇದೆ. ಅವ್ರದ್ದು ಸ್ಟೋರಿ ಕೇಳಿದ್ರೆ ತುಂಬ ಇನ್ಸ್ಪೈರಿಂಗ್, ಒಂಥರ ಚೆನ್ನಾಗಿ ಅನ್ನಿಸ್ತು. ನಾನು ಮುಂದಕ್ಕೆ ಹೇಳ್ತೀನಿ ನಿಮಗೆ ಮುಂದೆಗಡೆ ವೀಡಿಯೋದಲ್ಲಿ. ಮತ್ತು ಅವ್ರ ಸೆಟಪ್ ಹೇಗಿದೆ ಅವ್ರದ್ದು ಕ್ಯಾಂಪರ್ ವ್ಯಾನ್ ಸೆಟಪ್ ಎಲ್ಲ ಅಂತ ಹೇಳಿ ತೋರ್ಸೋಣ. ಇವಾಗ ಮಧ್ಯಾಹ್ನ ಆಯಿತು, ಅಡುಗೆ ಮಾಡ್ಕೊಂಡು ತಿನ್ನೋಣ. ಸೊ ಇವತ್ತು ಅಡುಗೆಯಲ್ಲಿ ನಾನು ಇವತ್ತು ಬಿರಿಯಾನಿನೂ ಮತ್ತು ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಎರಡು ವಿಷಿಲ್ ಆಯಿತು, ಇನ್ನೊಂದು ವಿಷಿಲ್ ಆದರೆ ಇಳಿಸ್ಕೊಂಬಿಡೋಣ.
ಓಕೆ. ಸಾಕು. Only some bone things. Bone things. So you don't eat boneless. Okay. Okay. Wait. I'll put some gravy. And gravy. Yeah. Yes, sir. Okay. I'll put some. This one is a gravy. Okay, sir. Somehow I made it. Please have it and taste it. ಸ್ನೇಹಿತರೆ, ಅಡುಗೆ ಎಲ್ಲ ಆಯಿತು, ಬಿರಿಯಾನಿ ಆಗಿದೆ, ಚಿಕನ್ ಫ್ರೈಯು ಆಯಿತು. ಸೊ ಇವಾಗ ಊಟಕ್ಕೆ ಕೂತಿದ್ದೀವಿ. ನಾನು ಅವಾಗಲೇ ಹೇಳಿದ್ನಲ್ಲ, ಒಂದು ಸ್ಪೆಷಲ್ ವ್ಯಕ್ತಿ ಇದ್ದಾರೆ, ಅವ್ರದ್ದು ಕ್ಯಾಂಪರ್ ವ್ಯಾನ್ ಇದೆ, ನಾನು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅಂತೇಳಿ. ಇವರೇ ಸರ್. ಅವ್ರ ಹೆಸರು ಅಶೋಕ್ ಕುಮಾರ್ ಸಿಂಗ್ ಅಂತೇಳಿ. ಇವರು ಹೇಳಬೇಕು ಅಂತೇಳಿದ್ರೆ ಇವ್ರಿಗೂ ಕ್ಯಾಂಪಿಂಗ್ ಅಂದರೆ ತುಂಬ ಇಷ್ಟ, ಕ್ಯಾಂಪರ್ ವ್ಯಾನ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಅವರು ಕ್ಯಾಂಪರ್ ವ್ಯಾನನ್ನು ಸೆಟಪ್ ಮಾಡ್ಕೊಂಡಿದ್ದಾರೆ. ಬಟ್ ನೋಡ್ತಾ ಇರುವಾಗ ಅವರು ಬೆಂಗಳೂರು ಬೇಸ್ಡೇ ಆಗಿರೋದ್ರಿಂದ ನನ್ನ ವಿಡಿಯೋ ನೋಡಿ ಇನ್ಸ್ಟಾಗ್ರಾಮಲ್ಲಿ ಪಿಂಗ್ ಮಾಡಿ ಮಾತಾಡಿ ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸ್ನೇಹಿತರೆ, ಇವತ್ತಿಂದು ಡೇ ಕ್ಯಾಂಪಿಂಗ್ ಸರ್ ಒಟ್ಟಿಗೆ ಆಯಿತು. ಸೊ ಇವಾಗ ಊಟ ಮಾಡ್ಕೊಂಬಿಡೋಣ, ಅದಾದಮೇಲೆ ಅವ್ರ ಒಪಿನಿಯನ್ ಕೇಳೋಣ, ಹೇಗಿತ್ತು, ಹೇಗೆ ಮಾಡಿಕೊಂಡ್ರು, ಇಲ್ಲ ಅಂತ ಹೇಳಿದ್ರೆ ಅವರು ಕ್ಯಾಂಪಿಂಗ್ ಬರೋದಕ್ಕೆ ಏನು ಕಾರಣ, ಈ ಥರ ಎಲ್ಲ ತುಂಬ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಊಟ ಆದಮೇಲೆ ಸಿಗೋಣ. Sir, how was today's day camping? It was fine. A memorable one. Happy that glad you felt that. Good. Nice scene also. ಸ್ನೇಹಿತರೆ, ಊಟ ಎಲ್ಲ ಆಯಿತು. ಸನ್ಸೆಟ್ಟಿಗೆ ವೆಯ್ಟ್ ಮಾಡ್ತಾ ಇದ್ದೆ, ಬಟ್ ನೋಡ್ಬೋದು ನೀವು, ಸನ್ಸೆಟ್ ಏನು ಅಷ್ಟೊಂದು ಸಿಕ್ಕಿಲ್ಲ ನೋಡೋದಕ್ಕೆ. ಈ ಕಡೆ ಸನ್ಸೆಟ್ ಆಗ್ತಾಯಿತ್ತು, ತುಂಬ ಮೋಡ ಮುಚ್ಕೊಂಡಿದೆ. ಸೊ ಆ ರೀಸನಿಂದ ಎಲ್ಲೋ ಗುಡುಗು ಸೌಂಡ್ ಕೇಳಿಸ್ತದೆ, ಬಟ್ ಎಲ್ಲಿ ಮಳೆ ಬರ್ತದೆ ಅಂತ ಗೊತ್ತಿಲ್ಲ. ನಾವು ಹೊರಡೋ ಅಷ್ಟೊತ್ತಿಗೆ ಮಳೆ ಬಂದರೆ ಒಂದು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಕೂಡ, ಯಾಕಂದರೆ ಈ ಲ್ಯಾಂಡ್ಸ್ಕೇಪ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಸಂಜೆ ಆಗ್ತಾ ತುಂಬ ಜನ ಬರ್ತಿದ್ದಾರೆ, ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲೊಂದು ಸ್ವಲ್ಪ ಜನ ಬಂದಿದ್ದಾರೆ, ಅವರು ಪೆಟ್ಟಿಟ್ಕೊಂಡಿದ್ದಾರೆ ಹಸ್ಕಿ, ತುಂಬ ಚೆನ್ನಾಗಿದೆ. ಅಲ್ಲಿ ಒಂದು ಸ್ವಲ್ಪ ಜನ ಬಂದು ಫಿಶಿಂಗ್ ಮಾಡ್ತಾ ಇರೋದು ನೋಡ್ತಾ ಇದ್ದಾರೆ ಗಾಳ ಹಾಕಿ. ಸೊ ಇನ್ನೂ ತುಂಬ ಜನ ನೋಡಿ, ಆ ಕಡೆಯೂ ಎಲ್ಲ ನೋಡ್ಬೋದು ನೀವು, ಜನಗಳು ತುಂಬ ಬರ್ತಾಯಿದ್ದಾರೆ. ಇವಾಗ ಗಾಡಿಗಳು ಸುಮಾರಿದೆ. ಬೆಳಗ್ಗೆಯಿಂದ ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬ ಕಡಿಮೆ, ಇವಾಗ ಸನ್ಸೆಟ್ ಅಷ್ಟೊತ್ತಿಗೆ ತುಂಬ ಗಾಡಿಗಳು ಬಂದಿದೆ, ಇಷ್ಟು ಗಾಡಿ. ಸೊ ಇಲ್ಲಿ ಒಂದು ಗ್ರೂಪ್ ಅವರು ಟೆಂಟ್ ಹಾಕ್ಕೊಂಡು ಸೌದೆಯಲ್ಲೇ ಅಡುಗೆ ಮಾಡ್ಕೊಂಡು ತಿಂತಾ ಇದ್ದಾರೆ. ಸೊ ಡಿಸ್ಟರ್ಬ್ ಮಾಡೋದು ಬೇಡ ಅಂತೇಳಿ ನಾವು ಅಲ್ಲಿಗೆ ಹೋಗಿಲ್ಲ. ಸೊ ಇನ್ನೂ ಬರ್ತಾ ಇದ್ದಾರೆ ಜನ. ಇವಾಗ ಒಂದು ಗ್ರೂಪ್ ಬಂತು, ಆ ಕಡೆ ಒಂದು ಸ್ವಲ್ಪ ಸ್ಪೇಸ್ ಇದೆ. ಸೊ ಅಲ್ಲೂ ಕೂಡ ಕೆಲವು ಜನ ಕ್ಯಾಂಪಿಂಗ್ ಥರ ಮಾಡ್ತಿದ್ದಾರೆ. ಸೊ ಇದು ನೋಡಿದ್ರಿ, ನಾವಿವತ್ತಿಲ್ಲಿ ಡೇ ಕ್ಯಾಂಪಿಂಗ್ ಮಾಡಿದ್ವಿ. ಬೆಳಗ್ಗೆಯಿಂದ ಬಿಸಿಲಿತ್ತು, ಮಧ್ಯಾಹ್ನ ಇಮಿಡಿಯೇಟಾಗಿ ಅಂದ್ರೆ ಅಕಸ್ಮಾತಾಗಿ ಫುಲ್ಲು ಗಾಳಿ ಬಂತು. ಸೊ ಸರ್ ಕೂಡ ಇಷ್ಟಪಟ್ಟರು ಡೇ ಕ್ಯಾಂಪಿಂಗ್ ಇವತ್ತು. ಅವ್ರ ಜೊತೆ ಡೇ ಕ್ಯಾಂಪಿಂಗ್ ಮಾಡಿದ್ದು ಮತ್ತು ಅವ್ರಿಗೆ ಖುಷಿಯಾಗಿದ್ದು ನಮಗೆ ಖುಷಿ ಆಯಿತು. ಅವ್ರ ಸೆಟಪ್ ಕೂಡ ನೋಡಿದ್ವಿ ಫುಲ್ಲು. ಸೊ ಇದ್ರದ್ದು ರಿವ್ಯೂ ವಿಡಿಯೋ ಸಿಗುತ್ತೆ ಕಂಪ್ಲೀಟ್, ಅವ್ರ ಗಾಡೀಲಿ ಏನೇನೆಲ್ಲ ಸೆಟಪ್ ಇದೆ ಅಂತೇಳಿ ನೋಡೋಕ್ಕೆ ಮುಂದಿನ ವಿಡಿಯೋದಲ್ಲಿ. ಸೊ ಇಲ್ಲೊಂದು ಸ್ವಲ್ಪ ನಾನು ಹೋಗಿ ತೋರಿಸ್ತೀನಿ.
ನೋಡಿ ಈ ಕಡೆ ಕೂಡ ಹೋಗೋದಕ್ಕೆ ಜಾಗ ಚೆನ್ನಾಗಿದೆ. ಸೊ ಇಲ್ಲಿ ಸ್ವಲ್ಪ ಜನ ಕೂತ್ಕೊಂಡು ಕ್ಯಾಂಪಿಂಗ್ ಮಾಡ್ಕೊಂಡಿದ್ದಾರೆ. ಸೊ ಲ್ಯಾಂಡ್ಸ್ಕೇಪ್ ನೋಡಿ ಹೇಗಿದೆ ಅಂತೇಳಿ. ಸೂಪರ್ ಆಗಿದೆ. ಈ ಥರ ಕ್ಲೈಮೇಟ್ ಇದ್ರಂತೂ ನೋಡೋದಕ್ಕೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ನೋಡಿ ಬೆಳಿಗ್ಗೆ ತೋರಿಸಿದ್ನಲ್ಲ ಅದೇ ಡ್ಯಾಮು. ಆ ಡ್ಯಾಮಿಗೆ ಎಂಟ್ರಿ ಇಲ್ಲ. ಸೊ ಮುಂದೆಯಿಂದ ಗೇಟ್ ಹಾಕಿದ್ದಾರೆ. ಡ್ಯಾಮಲ್ಲಿ ಎಂಟ್ರಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ನೋಡೋದಕ್ಕೆ ಅಲ್ಲೊಂದು ಕೂಡ. ಸೊ ನಿಜವಾಗ್ಲೂ ತುಂಬ ಚೆನ್ನಾಗಿರೋವಂಥ ಲ್ಯಾಂಡ್ಸ್ಕೇಪ್, ತುಂಬ ಫೋಟೋಜೆನಿಕ್ ಆಗಿದೆ. ಇಲ್ಲಿ ತುಂಬ ಜನ ನೋಡಿ ಅಲ್ಲೂ ಫೋಟೋಸ್ ಎಲ್ಲ ತೊಗೊತಾ ಇದ್ದಾರೆ. ಫೋಟೋ ತೊಗೊಳಕ್ಕೆ ಬಂದರೆ ತುಂಬ ಚೆನ್ನಾಗಿರುತ್ತೆ. ಇನ್ನೂ ಆ ಕಡೆ ಎಲ್ಲ ಹೋಗ್ಬೋದು, ಬಟ್ ನಡ್ಕೊಂಡು ಹೋಗಕ್ಕೆ ಸಾಧ್ಯ, ನೀವು ಗಾಡಿ ತೊಗೊಂಡೋಗೋದಕ್ಕಾಗೋದಿಲ್ಲ. ಸೊ ಇವ್ರಿಗೆ ಕ್ಯಾಂಪಿಂಗ್ ಅಂದರೆ ತುಂಬ ಇಷ್ಟ ಅಂತೆ. ಸೊ ಅದಕ್ಕಾಗಿ ಕ್ಯಾಂಪರ್ ವ್ಯಾನ್ ಸೆಟಪನ್ನು ಮಾಡ್ಕೊಂಡಿದ್ದಾರೆ. ಇವರು ಬ್ಯಾಂಗ್ಳೂರಲ್ಲಿದ್ದಾರೆ, ಬ್ಯಾಂಗ್ಳೂರ್ ಬೇಸ್ಡ್. ಸೊ ಇವ್ರಿಗೆ ಜಾಗಗಳು ಹುಡುಕ್ತಾ ಇರುವಾಗ, ಇಲ್ಲಾಂತಂದರೆ ಯಾರಾದರೂ ಕಂಪ್ನಿಗೆ ಸಿಗ್ತಾರಾ ಅಂತ ಹುಡುಕ್ತಾ ಇರುವಾಗ ಇವರು ನನ್ನ ಯೂಟ್ಯೂಬ್ ವೀಡಿಯೋನ ನೋಡಿ ಇನ್ಸ್ಟಾಗ್ರಾಮಲ್ಲಿ ಪಿಂಗ್ ಮಾಡಿ ಮಾತಾಡಿದ್ವಿ. ಒಂದು 2-3 ದಿನ ಮಾತಾಡಿ ಒಂದು ಪ್ಲ್ಯಾನ್ ಮಾಡಿ ಒಂದು ಟ್ರಿಪ್ ಹೋಗೋಣ ಅಂತೇಳಿ ಫೈನಲಿ ಈಗೂ ಬಂದಿದ್ದೀವಿ. ಸೊ ಇವ್ರದ್ದು ಕಾರ್ ಅಥವಾ ಕ್ಯಾಂಪರ್ ವ್ಯಾನನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಥವಾ ರಿವ್ಯೂ ಮಾಡೋದಕ್ಕೆ ಒಂದು ಚಾನ್ಸ್ ಸಿಕ್ತು. ಅದಕ್ಕೆ ನಾನು ತುಂಬ ಖುಷಿ. ತುಂಬ ಥ್ಯಾಂಕ್ಸ್ ಯು ಸರ್. ಸೊ ಇವಾಗ ಅವ್ರ ಹತ್ರನೇ ಕೇಳೋಣ. ಸೊ ವೆನ್ ಡಿಡ್ ಯು ಸ್ಟಾರ್ಟ್ ದಿಸ್? I got this one as a second-hand vehicle. This is a camper van. This is a V-Cross for 12 lakhs. I got it done in the month of March 2023. Then this is a slide-on variety which we can remove and fix also. It has got 4 legs. 4 legs will be fitted and then we can remove it. And then once again we can, when we go for a camping, that time we can put it back. ಓಕೆ ನೋಡಿ, ಇದೊಂದು ಆ್ಯಕ್ಚುಲಿ ಹೊಸ ವಿಷಯ ಕೇಳಿ ಖುಷಿ ಆಯಿತು. ಆ್ಯಕ್ಚುಲಿ ನನ್ನ ಸೆಟಪ್ ಹೇಗಿದೆ, ಕಾರಿಂದ ಹೊರಗಡೆಯಿಂದ ತೆಗೆದಿಡ್ಬೋದು, ತಿರ್ಗಾ ಬೇಕಾದಾಗ ಹಾಕ್ಕೊಂಡು ಹೋಗ್ಬೋದು. ಇದಕ್ಕೂ ಆ್ಯಕ್ಚುಲಿ ಇದು ಟೋಟಲ್ ಫಿಕ್ಸ್ ಅಲ್ವಂತೆ. ಇದನ್ನು ರಿಮೂವ್ ಮಾಡ್ಬೋದು. 4 ಕಾಲು ಥರ ಕೊಟ್ಟಿರ್ತಾರೆ, ಕಂಬ ಥರ. ಸೊ 2 ಹಿಂದೆಗಡೆ 2 ಮುಂದೆಗಡೆ ಇಟ್ಬಿಟ್ಟು ಇದನ್ನು ಮನೇಲಿ ಎತ್ತಿಟ್ಕೋಬೋದು. ನಾರ್ಮಲಾಗಿ ಕಾರ್ ಬಾಕಿ ಟೈಮಲ್ಲಿ ಯೂಸ್ ಮಾಡ್ಕೋಬೋದು. ಬೇಕಂದಾಗ ಕ್ಯಾಂಪಿಂಗ್ ಸೆಟಪ್ ಥರ ಹಾಕ್ಕೊಂಡು ಆರಾಮಾಗಿ ಓಡಾಡ್ಕೊಂಬಂದು ಕ್ಯಾಂಪಿಂಗ್ ಮಾಡ್ಕೊಂಬರ್ಬೋದು. ನೈಸ್ ಸರ್, ಗುಡ್ ಒನ್. ಸೊ like why did you start this? I want to go around the pan India level. I thought that make me to work on this. So I got it, but still we have got some difficulties in overlanding. I am a senior citizen, but I found overlanding is a very bit difficult in India. ಓಕೆ ನೋಡಿ, ನೀವೇ ಅವ್ರ ಹತ್ರ ಕೇಳಿಸ್ಕೊತಾ ಇರೋ ಹಾಗೆ ಓವರ್ಲ್ಯಾಂಡಿಂಗ್ ಅನ್ನೋದು ಇಂಡಿಯಾದಲ್ಲಿ ಈಗಷ್ಟೇ ಪಿಕಪ್ ಆಗ್ತಾ ಇದೆ. ಈಗಷ್ಟೇ ಎಲ್ಲರೂ ಮಾಡ್ತಿದ್ದಾರೆ ಕ್ಯಾಂಪಿಂಗ್, ಇಲ್ಲ ಕಾರ್ ಕ್ಯಾಂಪಿಂಗ್, ಇಲ್ಲ ಅಂತ ಹೇಳಿದರೆ ಕ್ಯಾಂಪರ್ ವ್ಯಾನ್ ಅನ್ನೋ ವಿಷಯ. ಓವರ್ಲ್ಯಾಂಡಿಂಗ್ ಅಂತ ಬಂದರೆ ಕಂಪ್ಲೀಟಾಗಿ ಕ್ಯಾಂಪರ್ ವ್ಯಾನ್ ಫಸ್ಟ್ ಬರುತ್ತೆ, ಅದಾದಮೇಲೆ ಕಾರ್ ಕ್ಯಾಂಪಿಂಗ್ ತುಂಬ ಬರ್ತಾ ಇದೆ. ಈಗಷ್ಟೇ ಇತ್ತೀಚೆಗೆ ಎಲ್ಲ ಫಾರಿನ್ ಕಲ್ಚರ್ ಜಾಸ್ತಿ ಇತ್ತು, ಫಾರಿನ್ ಕಂಟ್ರೀಸಲ್ಲಿ ಜಾಸ್ತಿ ಇತ್ತು. ಸೊ ಇವಾಗ ಇಂಡಿಯಾಗೆ ಬರ್ತಾ ಇದೆ, ತುಂಬ ಜನ ಮಾಡ್ತಾ ಇದ್ದಾರೆ. ಇನ್ನು ಸೌತ್ ಇಂಡಿಯಾದಲ್ಲಂತೂ ಎಸ್ಪೆಷಲಿ ಇನ್ನೂ ಜಾಸ್ತಿ ಬರಬೇಕು, ತುಂಬ ಕೆಲವ್ರು ಮಾಡ್ತಾ ಇದ್ದಾರೆ. ಬಟ್ ಇವಾಗ ನಾವೇ ಕೇಳೋಣ, ಅವ್ರು ಹೇಳ್ತಿದ್ದಾರೆ ಕೆಲವು ಡಿಫಿಕಲ್ಟೀಸ್ ಫೇಸ್ ಮಾಡಿದೆ ಅಂತ. ಯಾವ ಥರ ಡಿಫಿಕಲ್ಟೀಸ್ ಅಂತ ಕೇಳೋಣ. ಸರ್, ವಾಟ್ ಕೈಂಡ್ ಆಫ್ ಡಿಫಿಕಲ್ಟೀಸ್ ಡಿಡ್ ಯು ಫೇಸ್? To stay somewhere, so we should be hospitable. It should be we should not have risky. Safety and security also should be there. ಸೊ ಸ್ನೇಹಿತರೆ ಕೇಳಿಸ್ಕೊಂಡ್ರಲ್ಲ, ಲಕಿಲಿ ಸದ್ಯಕ್ಕೆ ದೇವ್ರ ದಯೆಯಿಂದ ಅವ್ರು ಯಾವತ್ತೂ ಏನು ತೊಂದರೆಗೊಳ್ಪಟ್ಟಿಲ್ಲ. ಬಟ್ ಅವ್ರು ಹೇಳ್ತಾರೋ ಪ್ರಕಾರದಲ್ಲಿ ಇವಾಗ ನಮಗೂ ಕೂಡ ಇರುತ್ತೆ. ನಾವು ಲೊಕೇಶನ್ ಚೂಸ್ ಮಾಡಿ ನಾನು ಓವರ್ನೈಟ್ ಸ್ಟೇ ಮಾಡುವಾಗಿದ್ದೆಲ್ಲ ನಾನು ಈ ಥರ ವಿಷಯಗಳೆಲ್ಲ ಕನ್ಸಿಡರ್ ಮಾಡ್ತೀನಿ. ತುಂಬ ಪ್ರಜ್ಞೆ ಇಟ್ಕೊಂಡಿರ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ ಯಾವ ಜಾಗ ಹೇಗಿರುತ್ತೆ, ಏನೆಲ್ಲ ಸರೌಂಡಿಂಗ್ ಇದೆ, ನಮಗೆ ಸೇಫ್ಟಿಗೇನು ಏನೆಲ್ಲ ಫೆಸಿಲಿಟಿ ಸಿಗುತ್ತೆ ಅನ್ನೋದೆಲ್ಲ ನೋಡ್ಕೊತೀನಿ. ಅದು ಕಾಮನ್ ಥಿಂಗ್. ಸೊ ಟೆಲ್ ಮಿ ಸರ್, ಲೈಕ್ ವೈ ಡಿಡ್ ಯು ಸ್ಟಾರ್ಟ್ ದಿಸ್? ವಾಟ್ ಈಸ್ ದ ರೀಸನ್ ಬಿಹೈಂಡ್ ದಿಸ್? ವೈ ಕ್ಯಾಂಪರ್ ವ್ಯಾನ್? So we can camp anywhere, wherever we like. So that is the main this objective. So we can love the nature wherever we go. That particularly at the lake, near lake or near rivers. So we will get to
love the nature. We can see the nature. In my case, we can sleep inside the camper van, so there is no need to put up a tent outside. So we can say we can be very safe from the wild animals if at all we encounter wild animals or reptiles. So that much that safety is there. That's why I would gone for this kind of camper van. ಇದೊಂದು ನಿಜ ಸ್ನೇಹಿತರೆ, ನಾನು ಅದೇ ಹೇಳ್ತಾ ಇರ್ತೀನಿ ಯಾವಾಗಲೂ ನನ್ನ ವಿಡಿಯೋದಲ್ಲಿ ನೀವು ನೋಡಿರ್ಬೋದು. ಕ್ಯಾಂಪರ್ ವ್ಯಾನ್ ಇರುವಾಗ ಅದೊಂದು ನಿಮ್ಗೆ ಅಡ್ವಾಂಟೇಜ್ ಇರುತ್ತೆ. ಕ್ಯಾಂಪರ್ ವ್ಯಾನ್ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ ನಿಮ್ಗೆ ಎಲ್ಲಿ ಒಳ್ಳೆ ಸೀನ್ರಿ ಸಿಗುತ್ತೆ, ಇಲ್ಲಾಂದರೆ ಇಲ್ಲಿ ನಿಮ್ಗೆ ಒಳ್ಳೆ ಲೊಕೇಶನ್ ಸಿಗುತ್ತೆ, ಅಲ್ಲಿ ಇಟ್ಕೊಂಡು ನೀವು ಕ್ಯಾಂಪಿಂಗ್ ಮಾಡ್ಕೋಬೋದು, ನೇಚರ್ ಎಂಜಾಯ್ ಮಾಡ್ಬೋದು. ಮತ್ತು ಇನ್ನೆಲ್ಲ ಓವರ್ ನೈಟ್ ಸ್ಟೇ ಆಗೋದು, ಇಲ್ಲ ಅಲ್ಲಿ ನೀವು ಉಳ್ಕೊಳ್ಬೇಕು ಒಂದಿನ ಅಂತ ಹೇಳಿದ್ರು ಕೂಡ ನಿಮ್ಮ ಹತ್ರ ಎಲ್ಲ ಫೆಸಿಲಿಟಿ ಇರುತ್ತೆ. ಒಳಗಡೆ ಇದ್ದಷ್ಟು ನಿಮಗೆ ಇವ್ರು ಹೇಳ್ದಾಗೆ ವೈಲ್ಡ್ ಅನಿಮಲ್ಸ್ ಬಂದರೆ, ಇಲ್ಲಾಂದರೆ ಏನಾದರೂ ಹಾವು ಮೊಸಳೆ ಆ ಥರ ಇದ್ರೆ ಏನೋ ಬಂದ್ರೂ ನೀವು ಒಂದು ಲೆಕ್ಕಾಚಾರದಲ್ಲಿ ಸೇಫ್ಟಿ ಆಗಿರ್ತೀರ. ಸ್ನೇಹಿತರೆ, ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಸರ್ ನಮಗೆ ಸಿಕ್ಕಿ ನಮ್ಮ ಜೊತೆ ಕ್ಯಾಂಪಿಂಗ್ ಜಾಯ್ನ್ ಆಗಿರೋದು ನಂಗೆ ತುಂಬ ಖುಷಿ ಆಯಿತು. ಬೀಯಿಂಗ್ ಎ ಸೀನಿಯರ್ ಸಿಟಿಸನ್, ನಿಜವಾಗ್ಲೂ ಅವರು ಯಾವ ಯಂಗ್ ಪರ್ಸ್ನಾಲಿಟಿಗೂ ಕಡಿಮೆ ಇಲ್ಲ. ತುಂಬ ಚೆನ್ನಾಗಿ ಮಾತಾಡ್ತಾರೆ, ಜೋಕ್ ಮಾಡ್ತಾರೆ, ತುಂಬ ಫನ್. ಅವ್ರ ಜೊತೆ ಟೈಮ್ ಕಳೆದಿದ್ದು ಗೊತ್ತಾಗಿಲ್ಲ. ಸೊ ನಾವು ತುಂಬ ಎಂಜಾಯ್ ಮಾಡಿದ್ವಿ. ಸೊ ನಾನು ಹೇಳೋದು ಇಷ್ಟೇ ಸ್ನೇಹಿತರೆ, ಜೀವನದಲ್ಲಿ ಏನಿದೆ 4 ದಿವಸದ ಬದುಕು, ಆರಾಮಾಗಿ ನಿಮ್ಗೆ ಏನು ಖುಷಿ ಆಗುತ್ತೆ, ಏನು ಇಷ್ಟ ಆಗುತ್ತೆ ಅದನ್ನು ಮಾಡಿ. ನಿಮಗೆ ನೇಚರ್ ಎಂಜಾಯ್ ಮಾಡೋದು ಅಥವಾ ನಿಮ್ಗೇನಾದರೂ ಈ ಥರ ಕ್ಯಾಂಪರ್ ವ್ಯಾನ್ ಇಷ್ಟ ಇದ್ದರೆ ದಯವಿಟ್ಟು ಇನ್ನೂ ತುಂಬ ಕಾನ್ಸೆಪ್ಟ್ಸ್ ಬರುತ್ತೆ, ತುಂಬ ಕಂಟೆಂಟ್ ಸಿಗುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ. ಸೊ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹೇಗನ್ನಿಸ್ತು ಈ ಕ್ಯಾಂಪರ್ ವ್ಯಾನ್ ಸೆಟಪ್ ಹೇಗಿದೆ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ಥರ ಇನ್ನೂ ತುಂಬ ಕ್ಯಾಂಪರ್ ವ್ಯಾನ್ ಸೆಟಪ್ ಅಥವಾ ಕ್ಯಾಂಪರ್ ವ್ಯಾನ್ ಕಂಟೆಂಟ್ಗಳನ್ನು ಕನ್ನಡದಲ್ಲಿ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಅಲ್ಲಿ ತನಕ ಟೇಕ್ ಕೇರ್.